ನಿನ್ನ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಆ್ಯಕ್ಚುಲಿ ಇವಾಗ ಬಂದು ಪ್ರಾಪ್ತಿಯವರಿಗೆ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು, ಹಾಗಾಗಿ ಊರಿಗೆ ಬಂದಿದ್ವಿ. ಸೊ ಅವರು ಎಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಬರ್ಡ್ ಬಂದು ನಿಮಗೆ ಗೊತ್ತಿರ್ಬೋದು, ನಾವು ಬೆಂಗಳೂರಲ್ಲಿರುವಾಗ ನಮ್ಮ ಜೊತೆನೇ ಇತ್ತಲ್ವ. ಸೊ ಸೇಮ್ ಬರ್ಡು ಅದು ಇವಾಗ ಊರಲ್ಲಿ ತಗೊಬಂದು ಇಲ್ಲಿ ಇದೆ. ಸೊ ಬಂದು ನಾವು 1 ವೀಕ್ ಒಂದು ಅತ್ತೆ ಮನೇಲಿ ಕೂತು ನೆಕ್ಸ್ಟ್ ಬಂದು ನಮ್ಮ ಮನೆಗೆ ಬಂದೆ. ಇವಾಗ ಬಂದು ನಾನು ನಮ್ಮ ಮನೇಲಿ ಇದ್ದೀನಿ. ಸೊ ಇದೆಲ್ಲ ಏನು ನೇಚರ್ ಎಲ್ಲ ನೋಡಿದ್ದೀರಾ ನೀವು, ಆಲ್ಮೋಸ್ಟ್ ಹಳೆಯ ಲಾಗ್ಸಲ್ಲಿ ನೋಡಿದರೆ ಗೊತ್ತಾಗಿರಬಹುದು. ಆಲ್ರೆಡಿ ನಾನು ಅಲ್ಲಿ ತೋರಿಸಿದ್ದೀನಿ ನಮ್ಮ ಅಮ್ಮನ ಮನೆ ಯಾವ ಥರ ಇದೆ, ಅಲ್ಲಿ ನೇಚರ್ ಯಾವ ಥರ ಇದೆ ಅಂತ. ಕಚ್ಚುತ್ತದೆ ಅದ್ರ ಅಮ್ಮ ಕಚ್ಚುತ್ತದೆ ನೋಡು. ಇದೆ ಅದು ಒಂದೇ ಇರೋದಲ್ಲಿ ನಿನ್ನ ಹೌದು. ಅಯ್ಯೋ ನಿಧಾನ ನಿಧಾನ, ಇಲ್ಲಿ ನೋಡು ಬನಾನ ಇಲ್ಲಿ. ಅದು ಕಾಯಿ, ಅದು ಕಾಯಿ ಮಗ, ಅದು ಬೆಳಿಲಿಲ್ಲ. ಅದು ಟ್ರೀ ಬಿದ್ದದ್ದು ನೋಡಲ್ಲಿ, ಟ್ರೀ ಬಿದ್ದದ್ದು. ಹಾ, ಯಾರು ಕಟ್ ಮಾಡಿದಲ್ಲ, ಅದು ಬಿದ್ದದ್ದು. ಮಳೆ ಜೋರು ಅಲ್ಲ, ಗಾಳಿಗ ಅಂತ ಬಿದ್ದಿದ್ದು. ಇಲ್ಲ ಹೋಗಲ್ಲ. ನಿಂತ್ಕೊಂಡು ಹೋಗೋ, ಹಾಗೆ ಹೋಗಿ, ಏನಾಗಲ್ಲ. ಹೋಗಿ, ಏನಾಗಲ್ಲ ಕಂದ. ಕೈತಾ ಹೋಗು. ಇಳಿ ಕೆಳಗೆ, ಜಂಪ್ ಮಾಡು. ಹಾ ಇಲ್ಲಿ ಇಲ್ಲಿ ಇಲ್ಲಿ. ಮ್ಯಾಂಗೋ ಇಲ್ಲ ಮಗ, ಈಗ ಮ್ಯಾಂಗೋ ಇನ್ನು ಆಗ್ಬೇಕಷ್ಟೆ. ಇಲ್ಲೊಂದು ಅದು ಮಂಕಿ ಕಟ್ ಮಾಡಿ ಹಾಕಿದ್ದು, ಇಲ್ಲೆರಡು. ಇಲ್ಲಿ ಯಾಕದನ್ನು ಇಲ್ಲಿ ನೋಡು, ಸರ್ಚ್ ಮಾಡು, ಇಲ್ಲೊಂದಿದೆ. ಇಲ್ಲಿ ಮಗ, ಇದು ಗಲೀಜಲ್ಲ ಮಗದು. ಇಲ್ಲೊಂದು ಇದು ಬಂದು ಅಡಿಕೆ ತೋಟ ಅಥವಾ ಅರೆಕನಟ್ ತೋಟ ಅಂತೀವಲ್ಲ. ಸೊ ಅದು ಬಂದು ಮಾರ್ನಿಂಗು ಕೆಲವೊಂದ್ಸಲ ಬಿದ್ದಿರುತ್ತೆ, ಕೆಲವೊಂದ್ಸಲ ಮಂಗಗಳು ಬೆಳೆಸಿರುತ್ತೆ. ಸೊ ಅದನ್ನೆಲ್ಲ ಹೆಕ್ಕೋದಿರುತ್ತೆ. ಸೊ ಹಂಗಾಗಿ ಬಂದಿರೋದು ನಾನು, ಅಂದರೆ ಮಕ್ಕಳು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ. ಏನ್ ಮಾಡ್ತಿದ್ಯಾ? ಏನು ಹೆಲಿಕಾಪ್ಟ್ರಾ?
ಹೋಗಲ್ಲಿ ಪಾಪ ಹತ್ರ ಹೋಗು. ಅಲ್ಲಿ ನೋಡು ಇಲ್ಲೆಲ್ಲ. ಯಾರು ಬಿದ್ದಿದ್ದದ್ದು? ಯುಕೇಶನ್ ಇಲ್ಲ ತಾತ. ದಲ್ಲಿ ಬಾಯ್ ಮಾಡು. ಕೈಯಿಂದ ಬಿದ್ದದಲ್ಲ, ಅಲ್ಲೇ ಕೆಳಗಡೆ ಇರ್ತದೆ. ಆತ ಅದ ಅಂದರೆ ಆಲ್ಮೋಸ್ಟ್ ಸಿಟಿಯಲ್ಲಿರೋರೆಲ್ಲ ಇದನ್ನು ದುಡ್ಡು ಕೊಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗುತ್ತೆ. ಬಟ್ ನಾವು ಊರಿಗೆ ಬಂದಾಗ ಹಾಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಲ್ಲ. ಆ್ಯಂಡ್ ಅವ್ರು ಹೆಕ್ಕೋದಕ್ಕಿಂತ ಜಾಸ್ತಿ ಇಲ್ಲಿ ಆಟನೇ ಆಡ್ತಾಯಿದ್ರು. ಅಯ್ಯೋ, ಒಂದು 10 ಸಲ ಬಿದ್ಕೊಂಡು ಎದ್ಕೊಂಡು ಅಂತ ಹೇಳ್ಕೊಂಡು ಅವ್ರು ಹೆಕ್ತಾ ಇದ್ರು. ಆ್ಯಂಡ್ ಇವನ್ ಅದ್ರ ಜೊತೆ ಮಾತಾಡಿಕೊಂಡು ಆ್ಯಂಡ್ ಅದೇನು ಇದೇನು ಅಂತ ಕ್ವಶನ್ ಮಾಡಿಕೊಂಡು ಎಲ್ಲ ಹೆಕ್ತಾ ಇದ್ರು. ಇಲ್ಲಿ ಬಂದು ನಾನು ಅಣ್ಣ ದೆನ್ ಇಬ್ಬರು ಮಕ್ಕಳು ಆ ಥರ ಬಂದು ಹೆಕ್ತಾ ಇರೋದು. ಈ ಅಡಿಕೆ ಗಿಡಗಳ ಮಧ್ಯೆ ಬಂದು ಕಾಫಿ ಗಿಡಗಳನ್ನ ಹಾಕಿದ್ದಾರೆ. ಸೊ ಅದ್ರ ಸಪೋರ್ಟಿಗೆ ಅಂತ ಕೆಲವೊಂದು ಸ್ಟಿಕ್ಗಳನ್ನ ಹಾಕಿರ್ತಾರಲ್ಲ, ಸೊ ಅದನ್ನೆಲ್ಲ ಕಿತ್ತೆಗಿತಾ ಇದ್ಲು ಅವಳು. ಸೊ ಅದನ್ನೇ ಇಲ್ಲಿ ಮತ್ತೆ ನಾವು ಇಡ್ತಾ ಇದ್ದೀವಿ. ಒಂದು ಹೆಂಟೆ ಆದರೆ ಈ ಅಡಿಕೆ ಏನಿದೆ ಅದನ್ನ ಆ್ಯಕ್ಚುಲಿ ಬೇರೆ ಪ್ಲೇಸಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೇಲ್ ಮಾಡ್ತಾರೆ. ಕೆಲವರು ಬಂದು ಕಾಯಿನ ಕೊಯ್ದುಬಿಟ್ಟು ಅದನ್ನ ಬೇಯಿಸ್ಬಿಟ್ಟು ಒಣಗಿಸಿ ಆ ಥರ ಎಲ್ಲ ಸೇಲ್ ಮಾಡ್ತಾರೆ. ನಮ್ಮ ಕಡೆ ಆ ಥರ ಇಲ್ಲ. ಅದು ಹಣ್ಣಾದ ನಂತರ ಅದನ್ನ ಕೊಯ್ದುಬಿಟ್ಟು ಅದನ್ನ ಒಣಗಿಸಿ ಸಿಪ್ಪೆ ತೆಗೆದು ಅಂತ ಸೇಲ್ ಮಾಡೋದು. ಸೊ ಹಾಗಾಗಿ ಇವಾಗ ಕೊಯ್ದ ನಂತರ ಕೂಡ ಕೆಲವೊಂದು ಮರದಲ್ಲಿ ಹಾಗೆ ಉಳಿದಿರುತ್ತೆ, ಅದು ಬಂದು ಹಣ್ಣಾದ ನಂತರ ಬೀಳುತ್ತೆ. ಆ್ಯಂಡ್ ಕೆಲವೊಂದು ಸಲ ಇದೆಲ್ಲ ಬಂದು ಮಂಗಗಳು ಅಂದರೆ ಕೋತಿಗಳು ಏನಿರುತ್ತೆ ಅದೆಲ್ಲ ಬೀಳಿಸಿರೋದು. ಸೊ ಅದನ್ನು ಇವಾಗ ಹೆಕ್ತಾ ಇರೋದು. ಆ್ಯಂಡ್ ಅದರಲ್ಲಿ ಕೆಲವೊಂದು ಅಂದರೆ ಆಲ್ರೆಡಿ ಇದ್ದಿದ್ದು ಕಾಫಿ ಗಿಡಗಳಿದ್ದಾವೆ, ಅವೆಲ್ಲ ಬಂದು ಲೋಕಲ್ ಆಗಿರುತ್ತೆ. ಸೊ ಅದರದ್ದು ಹಣ್ಣುಗಳೇನಿದೆ ಅದನ್ನು ಕೂಡ ಕಿತ್ಕೋತಾ ಇದ್ದೀವಿ. ಆ್ಯಂಡ್ ಇವಾಗ ನಟ್ಟಿರೋದು ಬಂದು ಬೇರೆ ತಳಿಯೋದು ಅಂದರೆ ಅರೇಬಿಕಾ ಅನ್ನೋ ತಳಿಯೋದು ಕಾಫಿ ಗಿಡಗಳು. ಬೋಡೆ ಇಲ್ಲಿ ತೋಟದಲ್ಲಿ ಕೆಲವೊಂದು ಹಕ್ಕಿಗೂಡುಗಳಿದಾವಲ್ಲ ಅವುಗಳೆಲ್ಲ ಬಿದ್ದಿದ್ದು. ಬೋರ್ಡಿಲ್ಲ, ಕಟ್ಟಾಗಿದೆ. ಬರ್ಡ್ ಹಾರಿ ಹೋಗಿದೆ ಮಗ. ತಗೋ ಕೈಯಲ್ಲಿ ಹಿಡ್ಕೋ, ಅಲ್ಲಿ ತುಂಬಾ ಇರ್ತದೆ. ಪ್ಯಾರನ್ ಹಾಕಂತೆ ಪಾಪು. ನಿನ್ನ ಹಾಕಿಡ್ಬೇಕು. ತಗೊಂಡೋಗಿ ಏನ್ ಮಾಡ್ತಿದ್ದನು? ಅಮ್ಮ ಅಲ್ಲ ಮತ್ತೆ ಎಂತ ಬಂದಿಲ್ಲ ಇಲ್ಲ ಪಾಪ ಅದು. ಆ್ಯಂಡ್ ನಮ್ಮ ಮನೇಲಿ ಬಾತುಕೋಳಿಗಳು ಕೂಡ ಇದ್ದಾವೆ. ಅವು ಬಂದು ನೀರೆಲ್ಲ ಇರುತ್ತಲ್ಲ ಅಂದರೆ ತೋಟಕ್ಕೆಲ್ಲ ಜಾಸ್ತಿ ಬರ್ತಾ ಇರುತ್ತೆ ಅವುಗಳು ಕೂಡ. ಅಯ್ಯೋ ಇದು ಮಾಡಬೇಡ ಮಗ, ಕಷ್ಟ ಆಗ್ತದೆ ಅಂತ ಆಯ್ತಾ. ಅದು ಬರ್ತದೆ, ನೀನು ಹೋಗು. ಅದು ನೋಡಿ ಎಷ್ಟು ಚಂದ ಹೋಯ್ತು.
ಅಲ್ಲಿಯವ್ರಿಗೆ ಗೊತ್ತಿರ್ಬೋದು, ಇದನ್ನ ಒಂಥರ ಲೋಕಲ್ ಬ್ರಿಡ್ಜ್ ಅಂತ ಹೇಳ್ಬೋದು. ಅಂದರೆ ಈ ಥರ ಸೇತುವೆ ಥರ ಮಾಡಿರ್ತಾರೆ ಮರದಲ್ಲಿ. ಸೊ ಅದನ್ನ ದಾಟೋದಕ್ಕೆ ಅವಳು ಭಯ ಪಟ್ಕೊಂಡು ದಾಟ್ತಾ ಇದ್ದಾಳೆ ಇಲ್ಲಿ. ಇವಾಗ ಬಂದು ಎಳ್ನೀರು ಕಟ್ ಮಾಡ್ತಾ ಇದ್ದೀವಿ, ನಮ್ಮ ತೋಟದ ಎಳ್ನೀರು. ಮಾತುಗಳೇ ಆಗಿಲ್ಲ ನೋಡಿ. ಬಾಯ್ ಚಿಕನ್, ಬಾಯ್ ಬಾಯ್. ಅಲ್ಲಿ ಚಪಾತಿ ಉಂಟು. ಆ್ಯಂಡ್ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಬಿಡ್ಬೇಡ.